Hi, hello, good morning. Welcome back to my channel Suksha Vlogs. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಶ್ರೀರಾಮ್ ನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ತುಂಬ ಸಿಂಪಲ್ಲಾಗಿ ತುಂಬ ಚಿಕ್ಕದಾಗಿ ವ್ಲಾಗ್ ಇರುತ್ತೆ. ಸೊ ನಮಗೆ ಈ ಶ್ರೀರಾಮ್ ನವಮಿ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ತುಂಬಾ ಸ್ಪೆಷಲ್ಲು. ಅದು ಏನಕ್ಕೆ ಅಂತ ನಾನು ವ್ಲಾಗಲ್ಲಿ ತಿಳಿಸ್ತೀನಿ. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಆ್ಯಸ್ ಯೂಶುವಲ್ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ಮನೇಲಿರ್ತಕ್ಕಂಥ ಬೆಳ್ಳಿ ಸಾಮಾನು ಏನಿದೆ ಅದನ್ನು ನಾನು ಆಲ್ಮೋಸ್ಟು ಹಲ್ಪುಡಿಯಲ್ಲಿ ಅಂದರೆ ಕೋಲ್ಗೇಟ್ ಹಲ್ಪುಡಿ ಏನು ಬರುತ್ತೆ ಅದರಲ್ಲೇ ಕ್ಲೀನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ ಇದಕ್ಕಿಂತ ಈಸಿ ಮೆಥಡ್ ಇದೆಯಂತೆ. ಅದೇನೋ ಆಯಿಲ್ ಬರುತ್ತಂತೆ. ಖಂಡಿತ ನನಗೆ ಗೊತ್ತಿಲ್ಲ ಅದೇನು ಅನ್ನೋದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಬಟ್ ಅದಾದರೆ ಇನ್ನೂ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಬೋದು ಅನ್ನೋದೊಂದು. ಇದರಲ್ಲಿ ಒಂದು ಸ್ವಲ್ಪ ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬ ಚೆನ್ನಾಗಿ ಎಷ್ಟೇ ಗಲೀಜಿದ್ರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ ಆದರೆ ಸ್ವಲ್ಪ ನಿಧಾನ ಪೇಷನ್ಸಿಂದ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ಆಯಿಲ್ ಏನೋ ಬರುತ್ತಂತೆ. ಸೊ ಆ ಆಯಿಲಲ್ಲಾದರೆ ತುಂಬ ಬೇಗ ನೀಟಾಗಿ ಜಸ್ಟ್ ನಾವು ಆಯಿಲ್ ಹಾಕಿದ ತಕ್ಷಣ ಕ್ಲೀನ್ ಆಗುತ್ತಂತೆ. ಆದರೆ ನನಗದು ಆಯಿಲ್ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಬಟ್ ಕೇಳಿದ್ದೀನಿ ಅಷ್ಟೇ, ಆಯಿಲಲ್ಲಾದರೆ ತುಂಬ ಬೇಗ ಕ್ಲೀನ್ ಆಗುತ್ತೆ ಅಂತ. ಯಾವುದೋ ಒಂದು ಯೂಟ್ಯೂಬಲ್ಲೇನೇ ಯಾರ್ದೋ ಬೇರೆಯವ್ರ ಚಾನಲಲ್ಲಿ ನಾನು ಕೇಳಿರ್ತಕ್ಕಂಥದ್ದು. ಸೊ ಮೇ ಬಿ ನಿಮ್ಗೇನಾದರೂ ಗೊತ್ತಿದ್ದರೆ. ಅವರು ತುಂಬ ಕ್ಲಿಯರಾಗಿ ಹೇಳಿರಲಿಲ್ಲ. ಜಸ್ಟ್ ನಾವು ಬೆಳ್ಳಿದು ಏನಿದೆ ಅದನ್ನೆಲ್ಲ ಆಯಿಲಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಮತ್ತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು. ಅದರ ಡೀಟೇಲ್ಸ್ ಏನೂ ನನಗೆ ಕೊಟ್ಟಿರಲಿಲ್ಲ. ಅಂದರೆ ವಿಡಿಯೋದಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅವರು ಡೀಟೇಲ್ಸ್ನ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಮೇ ಬಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಬೆಳಗ್ಗೆ ಇನ್ನು ಆ್ಯಸ್ ಯೂಶುವಲ್ ದೇವ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯಲ್ಲೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡಿಕೊಂಡೆ ಅಂತ ಹೇಳ್ಬೋದು. ಇನ್ನು ನೆನ್ನೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಹಾಗಾಗಿ ನಾನು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎಲ್ಲ ಆ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಂಡ್ಬಿಟ್ಟು ಇನ್ನು ನಾನು ಕೆಲಸಕ್ಕೆ ನನ್ನ ಮಕ್ಕಳು ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ. ಅವರು ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕಿಂತ ಸ್ವಲ್ಪ ಗಜಿಬಿಜಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಮಾಡ್ತೀನಿ ಅಂತ, ಅವಳು ಮಾಡ್ತೀನಿ ಅಂತ ಅವಳು, ಮತ್ತು ಅವನು ಬಂದುಬಿಟ್ಟು ನನ್ನ ಮಗ ಶಮಂತ್ ಬಂದುಬಿಟ್ಟು ಇಲ್ಲ ನಾನು ಮಾಡ್ತೀನಿ ಅಂತ. ಸೊ ಈ ಥರ ನನಗೆ ಸ್ವಲ್ಪ ರಿಸ್ಕಿ ಥರ ಮಾಡ್ತಾರೆ. ಬಟ್ ಆದ್ರೂ ತುಂಬ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ. ಸೊ ಎಲ್ಲ ಆದಮೇಲೆ ಇನ್ನು ಗ್ಯಾಸ್ಗೆ ಸ್ವಲ್ಪ ಅರಿಶಿನ ಕುಂಕುಮ ಆ್ಯಸ್ ಯೂಶುವಲ್ ಪೂಜೆ ಹಬ್ಬ ಏನಂತ ಬರುತ್ತೆ ಹಬ್ಬದ ದಿನ ನಾನು ಖಂಡಿತ ಗ್ಯಾಸ್ಗೆ ಪೂಜೆ ಮಾಡಿಬಿಟ್ಟು ನಾನು ಮುಂದಿನ ಕೆಲಸ ಮಾಡ್ಕೊಳ್ತೀನಿ. ಸೊ ಇವತ್ತು ಕೂಡ ನಾನು ಹಾಗೆ ಫಸ್ಟು ನೀರು ಕಾಯೋಕೆ ಇಟ್ಬಿಟ್ಟೆ. ಬಟ್ ನಾವು ಇವತ್ತು ತಿಂಡಿ ಏನೂ ಮಾಡ್ತಾ ಇಲ್ಲ. ಏನಕ್ಕೆ ಅನ್ನೋದು ನಾನು ಹೇಳ್ತೀನಿ. ಸ್ವಲ್ಪ ಬೇರೆ ಕಡೆ ಎಲ್ಲೋ ಹೋಗಬೇಕು, ತುಂಬ ಸ್ಪೆಷಲ್ ವ್ಯಕ್ತಿನೊಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸೊ ಹಾಗಾಗಿ ನಾನು ತಿಂಡಿ ಏನೂ ಮಾಡ್ತಾಯಿಲ್ಲ. ಜಸ್ಟು ಶ್ರೀರಾಮನವಮಿ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಹೆಸರುಬೇಳೆ, ಪಾನಕ ಹಾಗೆ ಮಜ್ಜಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಸ್ವೀಟ್ ಕಾರ್ನ ಬಿಡಿಸೋದಕ್ಕೆ ಇಬ್ಬರೂ ತುಂಬ ಜಗಳ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಅನ್ನೋ ಥರ ಮನೇಲಿ ಮಕ್ಕಳು ನಾನು ಆವಾಗಲೇ ಹೇಳ್ದಂಗೆ ಅವ್ನು ಮಾಡೋದನ್ನ ಅವಳು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವನು ಅದರಲ್ಲಿ ಬಂದು ಪ್ರತಿಯೊಂದರಲ್ಲೂ ಅಡ್ಡಿ ಮಾಡ್ತಾನೆ. ನಾನು ಮಾಡ್ತೀನಿ ಅಂತ. ಅಂದರೆ ಅವನಿನ್ನೂ ಸ್ವಲ್ಪ ಅಷ್ಟೊಂದು ಮೈಂಡ್ ಮೆಚೂರ್ಡ್ ಇಲ್ಲ, ಇನ್ನೂ ಚಿಕ್ಕ ಮಗು ಅಲ್ವಾ. ಸೊ ಹಾಗೆ ಇರ್ತಾನೆ. ಅವಳು ಇನ್ನು ಅವನಿಗೆ ಕೊಟ್ಟಾದಮೇಲೆ ಸುಕ್ಷ ಅವನಿಗೆ ಸರಿ ನೀನೇ ಬಿಡಿಸು ಅಂತ ಕೊಟ್ಟ ತಕ್ಷಣ ಅವ್ನ ಫೇಸಲ್ಲಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗಿಬಿಟ್ಟು ತುಂಬ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟು ಬಿಡಿಸ್ಬಿಟ್ಟು ಅದಾದಮೇಲೆ ಇನ್ನು ಅಲ್ಲಿ ಪಾನಕಕ್ಕೆ ರೆಡಿ ಮಾಡಿರ್ತಕ್ಕಂಥ ತೊಗೊಂಡೋಗಿ ನಾನೇ ಮಿಕ್ಸಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಇಡ್ತಾಯಿದ್ದ. ಅದಾದಮೇಲೆ ಇನ್ನು ಬೇಗನೆ ಎಲ್ಲ ಮುಗಿಸ್ಕೊಂಡೆ. ಹೆಸರುಬೇಳೆ, ನೀರು ಮಜ್ಜಿಗೆ ಹಾಗೆ ಕರ್ಬೂಜದ್ದು ಪಾನಕ ಏನಿದೆ ಅದು ಮಾಡಿದ್ವಿ. ಅಂದರೆ ಇದನ್ನು ಸ್ವಲ್ಪ ನಾನು ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೂ ಕೂಡ ತೊಗೊಂಡೋಗೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದೆ. ಬಟ್ ಹೆಸರುಬೇಳೆ ಮಾತ್ರ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೆಸರುಬೇಳೆ ನೆನೆಸ್ಬೇಕಾಗಿತ್ತಲ್ವ. ನನಗೆ ನಮ್ಮಮ್ಮ ಅವರು ಅಡುಗೆ ಏನು ಬೇಡ ಅಂತ ಹೇಳಿದ್ರು. ಅಂದರೆ ಊಟ ಏನೂ ತೊಗೊಂಡು ಬರಬೇಡ ಅಂತ ಹೇಳಿದ್ರು ಮುಂಚೆನೇ. ಸೊ ಹಂಗಾಗ್ಬಿಟ್ಟು ನನಗೆ ಬೇಗ ಅಷ್ಟು ಥಾಟ್ ಬರದೆ ನಾನು ಹೆಸರುಬೇಳೆ ಸ್ವಲ್ಪ ನೆನೆಸ್ಬಿಟ್ಟಿದ್ದೆ. ನನಗೆ ಅಲ್ಲಿಗೆ ತೊಗೊಂಡೋಗ್ಬೇಕು ಅನ್ನೋದು ಅಷ್ಟು ಬೇಗ ಥಾಟ್ ಬರಲಿಲ್ಲ. ಬಟ್ ಅದು ಹೆಸರುಬೇಳೆ ಆವಾಗೇ ಮಾಡೋಕ್ಕೂ ಆಗೋಲ್ಲ, ಸ್ವಲ್ಪ ಹೊತ್ತು ಅದು ನೆನಿಬೇಕಾಗುತ್ತೆ. ಹಾಗಾಗ್ಬಿಟ್ಟು ಹೆಸರುಬೇಳೆ ಸ್ವಲ್ಪ ಕಮ್ಮಿನೇ ಆಯಿತು. ಇನ್ನು ನೀರು ಮಜ್ಜಿಗೆ ಪಾನಕ ಮಾತ್ರ ಆಮೇಲೆ ನಾನು ಹೌದು ಊಟ ಬೇಡ ಅಂತಂದರೆ ಪರವಾಗಿಲ್ಲ, ಹೆಸರುಬೇಳೆ ಪಾನಕ ಆದರೂ ನೀರು ಮಜ್ಜಿಗೆನೂ ಪಾನಕ ಆದರೂ ತೊಗೊಂಡೋದ್ರೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ತುಂಬ ಈ ಬಿಸಿಲು ತುಂಬ ಅಲ್ವಾ. ಸೊ ಹಂಗಾಗ್ಬಿಟ್ಟು ಮಜ್ಜಿಗೆ ಪಾನಕ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ಹೋದ್ವಿ ಹಾಸ್ಪಿಟ್ಲ್ ಹತ್ರ. ಅಮ್ಮ ಅವರು ಹಾಸ್ಪಿಟಲಲ್ಲಿದ್ದಾರೆ. ಸೊ ಹಾಗಾಗ್ಬಿಟ್ಟು ಅವ್ರಿಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿ ಪ್ಯಾಕ್ ಮಾಡಿಟ್ಟು ಇನ್ನು ಪೂಜೆಗೆ ರೆಡಿ ಮಾಡಿದ್ವಿ. ಪೂಜೆ ಕೂಡ ತುಂಬ ಸಿಂಪಲ್ಲಾಗಿ, ತುಂಬ ಬೇಗ, ತುಂಬ ಕ್ವಿಕ್ಕಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ. ಜಸ್ಟ್ ನೈವೇದ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿನ್ನು
ಹೊರಟ್ವಿ ಹಾಸ್ಪಿಟ್ಲ್ ಹತ್ರ ಹೋಗೋಣ ಅಂತ. ಫಸ್ಟು ಇಲ್ಲಿ ಫಸ್ಟ್ ಟ್ರೈಗೆ ಹೋಗಿ ಬಂದ್ವಿ. ಮಕ್ಕಳಿಗೆ ಅಂದರೆ ನಾನು ನಿಮಗೆ ಒಂದು ಶ್ರೀಮಂತದ ವ್ಲಾಗ್ ಹಾಕಿದ್ದೆ ನಾನು, ನಮ್ಮ ಕೌಸಲ್ಯಂದು ಶ್ರೀಮಂತದ ವ್ಲಾಗ್ ನೀವು ನೋಡೇ ಇರ್ತೀರ. ಸೊ ಕೌಸಲ್ಯಂಗೆ ಹೆಣ್ಮಗು ಆಯಿತು, ತುಂಬ ಚೆನ್ನಾಗಿದೆ ಮಗು. ಸೊ ಹಂಗಾಗ್ಬಿಟ್ಟು ಮಗುಗೆ ಏನಾದರೂ ತೊಗೊಂಡೋಗೋಣ, ಫಸ್ಟ್ ಟೈಮ್ ಹೋಗ್ತಾಯಿದ್ವಿ ನೋಡೋದಕ್ಕೆ ಅಂತ ಹೇಳಿ ಬಂದ್ವಿ. ಫಸ್ಟ್ ಟ್ರೈಗೆ ಬಂದ್ವಿ. ನನ್ನ ಮಗಳಂತೂ ಡಾಲ್ ತಗೋ, ಪಿಂಕ್ ಅಂದರೆ ಹೆಣ್ಮಗು ಆಗಿರೋದ್ರಿಂದ ಪಿಂಕಲ್ಲೇ ಅವಳು ಸೆಲೆಕ್ಟ್ ಮಾಡಿದ್ಲು. ಇದು ಒಂದು ಸ್ವೆಡಲ್ ಥರ, ಅಂದರೆ ಸ್ವೆಡಲ್ ಅಲ್ಲ, ಜಸ್ಟ್ ಅದನ್ನು ಅಂದರೆ ಮನೆಯಲ್ಲೇನೇ ನಾವು ಮಗುನ ಮಲಗಿಸಿದ್ರೆ ಅದು ಎಲ್ಲ ಚೆನ್ನಾಗಿರುತ್ತೆ, ಸೊಳ್ಳೆ ಏನೂ ಬರದೇ ಇರೋ ಆ ಥರ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಅದನ್ನು ಒಂದು ತುಂಬ ದೊಡ್ಡ ಸೈಜೇ ತೊಗೊಂಡ್ವಿ. ಫೋಟೋ ಕಳಿಸಿದ್ರು ಅಮ್ಮ, ಅಂದರೆ ನನ್ನ ತಮ್ಮ ಫಸ್ಟೇನೇ ಪಾಪುದು ಫೋಟೋ ಕಳಿಸಿದಾಗ ನೋಡಿದ್ರೆ ತುಂಬ ಉದ್ದ ಇದೆ ಅಂತ ಅನ್ನಿಸ್ತು. ಪಾಪು ಅಂದರೆ ತುಂಬ ಲೆಂತ್ ಈಗ ಹುಟ್ಟಿರೋ ಮಗುಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಉದ್ದನೇ ಇದ್ದಾಳೆ ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ವಿ, ಸ್ವಲ್ಪ ದಿನ ಇರಲಿ ಅಂತ. ಇನ್ನು ಹಾಸ್ಪಿಟಲ್ ಹತ್ರ ಎಲ್ಲ ಹೋಗಿ ಬಂದಾದಮೇಲೆ ನಮ್ಮ ಮನೆ ಪಕ್ಕನೇ ಒಂದು ಚಿಕ್ಕದೊಂದು ಹುಣಸೆ ಮರ ಇದೆ. ಬಟ್ ನಾನು ಅದನ್ನು ಇಷ್ಟು ದಿನ ಮರ ಇರೋದು ಗೊತ್ತು, ಬಟ್ ಅದು ಚಿಗುರಿರೋದು ನನಗೆ ಗೊತ್ತಾಗಿಲ್ಲ. ಇವತ್ತು ಬೆಳಗ್ಗೆನೇ ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ಬೆಳಗ್ಗೆ ನಾನು ಜಸ್ಟ್ ಬೆಳಗ್ಗೆ ಬೇಗ ಎದ್ದಿದ್ನಲ್ವ, ಎದ್ಬಿಟ್ಟು ಬಂದು ನಾನೇ ಫಸ್ಟ್ ಬಾಗಿಲು ತೆಗೆದ್ಬಿಟ್ಟು ಆ ಕಡೆ ಹಿಂಗೆ ನೋಡೋ ಅಷ್ಟೊತ್ತಿಗೆ ನಮ್ಮ ಕಂಪೌಂಡಿಂದ ಪಕ್ಕದಲ್ಲೇ ಫುಲ್ ಚಿಗುರಿತ್ತು. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗಂತೂ. ಅದನ್ನು ಹಂಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ನಾನು ಹಾಸ್ಪಿಟಲಿಂದ ಬಂದ ತಕ್ಷಣ ಫಸ್ಟ್ ಚಿಗುರು ಕಿತ್ಕೋಬೇಕು ಅಂತ. ಸೊ ಇನ್ನು ಚಿಗುರು ನೋಡಿದ್ಮೇಲೆ ಬಿಡ್ತೀವ, ತುಂಬ ಎಲ್ಲ ಕಿತ್ಕೊಂಡು ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲ ಚಿಗುರು ಕಿತ್ಕೊಂಡ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡೆ. ಇದನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಅಕ್ಕನೂ ಪಾಪನ ನೋಡೋಕ್ಕೆ ಅಂದ್ಬಿಟ್ಟು ಬಂದಿತ್ತು. ಇನ್ನು ಊರಿಂದ ಬರಬೇಕಾದ್ರೆ ಬರೀ ಕೈಯಲ್ಲಿ ಬರೋದಿಲ್ಲ ಅಲ್ವಾ. ಅಕ್ಕ ಅಂತೂ ನಿಜವಾಗ್ಲೂ ಏನಾದರೂ ಅಂದರೆ ನಿಂಗೆ ಏನು ಬೇಕಾಗುತ್ತೆ ಎಸೆನ್ಷಿಯಲ್ ಅಂದ್ಬಿಟ್ಟು ಬರೋಕ್ಕಿಂತ ಮುಂಚೆನೇ ಏನು ಬೇಕು ಹೇಳು ಅಂತ ಅಕ್ಕನೂ ಅಷ್ಟೇ, ಈವನ್ ಅಮ್ಮನೂ ಅಷ್ಟೇ ಕೇಳ್ತಾ ಇರ್ತಾರೆ. ಸೊ ಅಲ್ಲೇ ಅಕ್ಕ ಅವ್ರ ಮನೆ ಹತ್ರ ನುಗ್ಗೆ ಮರ ಇದೆ, ಆ ನುಗ್ಗೆಕಾಯಿ ಹಾಗೆ ತೆಂಗಿನಕಾಯಿ, ಇದು ಸಂಡಿಗೆ ಬಂದುಬಿಟ್ಟು ಅಕ್ಕನೆನ್ನೆ ಇಟ್ಟಿರ್ತಕ್ಕಂಥದ್ದು, ತುಂಬ ಟೇಸ್ಟಿಯಾಗಿದೆ. ಮತ್ತು ಸಂಡಿಗೆ ಸ್ವಲ್ಪ, ಹಾಗೆ ನುಗ್ಗೆಕಾಯಿ ಮತ್ತು ತೆಂಗಿನಕಾಯಿ, ಇನ್ನು ಹುಣಸೆ ಚಿಗುರು. ಅಕ್ಕನೂ ಕೂಡ ನಾನು ಸ್ವಲ್ಪ ಕಿತ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅಕ್ಕನೂ ತೊಗೊಂಬಂದಿದ್ರು. ಸರಿ ಅಂತ ಹೇಳಿಬಿಟ್ಟು ಅದೇ ಚಿಗುರಲ್ಲೇ ಇವತ್ತು ಹಾಸ್ಪಿಟ್ಲ್ ಹತ್ರ ಮತ್ತು ಎಗೈನ್ ಸೆಕೆಂಡ್ ಡೇನೂ ಹಾಸ್ಪಿಟ್ಲ್ ಹತ್ರ ಹೋಗ್ತಾಯಿದ್ದೀವಿ. ಸೊ ಅಮ್ಮ ಅವ್ರಿಗೆಲ್ಲ ಇವತ್ತು ಚಿಗುರು ಸಾಂಬಾರು ಮಾಡಿಬಿಟ್ಟು ಊಟ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿಲ್ಲ ತೊಗೊಂಬರ್ತೀವಿ ಅಂತ, ಹೇಳಿದ್ರೆ ಬೇಡ ಅಂತಾರೆ ಅಂತ ಹೇಳ್ಬಿಟ್ಟು ಅದೇ ಸಾಂಬಾರು ಮಾಡಿಬಿಟ್ಟು ತೊಗೊಂಡೋದ್ವಿ. ಅದ್ರ ಜೊತೆಗೆ ಮಾವಿನಕಾಯಿ ಕೂಡ, ಅಂದರೆ ಕಾಯಿ ಹಣ್ಣಿಲ್ಲ, ಕಾಯಿ ಇನ್ನೂ ತುಂಬ ಕಮ್ಮಿ ಇತ್ತಂತೆ ಎಳೆಕಾಯಿ, ಹಂಗಾಗ್ಬಿಟ್ಟು ಸ್ವಲ್ಪನೇ ತೊಗೊಂಬಂದಿದ್ರು. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ತೊಗೊಂಬರ್ತೀನಿ ಅನ್ನೋ ಹಾಗೆ ಸ್ವಲ್ಪನೇ ತೊಗೊಂಬಂದಿದ್ರು. ಅದರದ್ದು ಇನ್ನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಕೂಡ. ಇನ್ನು ತೆಂಗಿನಕಾಯಿ ನಮಗೆ ಈಗ ಇನ್ನು 48 ಡೇಸ್ ಕಂಪ್ಲೀಟ್ ಆಗ್ತಾ ಇದೆ ಅಲ್ವಾ, ಮನೆ ಗೃಹ ಪ್ರವೇಶ ಆಗಿ 48 ಡೇಸ್ ಆಗುತ್ತೆ. ಸೊ ಅದಕ್ಕೆ ತೆಂಗಿನಕಾಯಿ ತುಂಬ ಬೇಕಾಗುತ್ತೆ. ಆಮೇಲೆ ಇಲ್ಲಿ ತೆಂಗಿನಕಾಯಿ ರೇಟ್ ಗೊತ್ತಲ್ವ, 40-50 ರೂಪಾಯಿ ಒಂದೊಂದು ತೆಂಗಿನಕಾಯಿ. ಸೊ ಅದಕ್ಕೆ ಅಕ್ಕ ಇನ್ನೇನು ಹೆಂಗೂ ಬೇಕಾಗುತ್ತಲ್ವ, ನಿಮಗೆ ಪೂಜೆಗಳಿರುತ್ತೆ ಇನ್ನು ಈಗ ಮನೆಯಲ್ಲೂ, ಮತ್ತು ನಾವು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಹಾಗೆ ಇನ್ನೂ ಬೇರೆ ಪೂಜೆಗಳಿರುತ್ತೆ, ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ನಾನು ಹೇಳಿದ್ದೀನಿ ಅಕ್ಕನ. ನೀನು ಬಸ್ಸಲ್ಲಿ ಬರೋದು ನಿಮಗೆ ರಿಸ್ಕ್ ಆಗುತ್ತೆ, ತೆಂಗಿನಕಾಯಿ ಏನು ಬೇಡ ಅಂತ ಅಂದರೂ ಕೂಡ ಇಲ್ಲ ಪರವಾಗಿಲ್ಲ ಸ್ವಲ್ಪ ತೊಗೊಂಬರ್ತೀನಿ ಬಿಡು ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ತೊಗೊಂಬಂದು ಅಕ್ಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ತೆಂಗಿನಕಾಯಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಫ್ರೀಝರಲ್ಲಿ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ, ಬಟ್ ಫ್ರೀಝರ್ನ ಫ್ರಿಜ್ಜಿಗೆ ಕನ್ವರ್ಟ್ ಮಾಡಿಬಿಟ್ಟು ನಾನು ಫ್ರೀಝರ್ ಬಾಕ್ಸಲ್ಲಿ ಫ್ರಿಜ್ಜಿಗೆ ಕನ್ವರ್ಟ್ ಮಾಡಿಬಿಟ್ಟು ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫ್ರಿಜ್ಜಲ್ಲಿ ನನಗೆ ಜಾಗ ಇಲ್ಲ, ಬೇರೆ ತರಕಾರಿಗಳಂತೆ ಅವು ಇವೆಲ್ಲ ಇತ್ತು. ಈ ಫ್ರೀಝರ್ ಬಾಕ್ಸಲ್ಲೊಂದು ನನಗೆ ಖಾಲಿ ಇತ್ತು. ಸೊ ಹಂಗಾಗಿ ಅದನ್ನು ಫ್ರಿಜ್ಜಿಗೆ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಈ ಥರ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ದಿನ ಇರುತ್ತೆ ಅಂತ. ಈ ಬಿಸಿಲು ಜಾಸ್ತಿ ಅಲ್ವಾ, ನೀರೆಲ್ಲ ಫುಲ್ಲು ಡ್ರೈ ಆಗುತ್ತೆ. ಡ್ರೈ ಆಗೋ ಬದಲಿಗೆ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ ಒಂದು ಸ್ವಲ್ಪ ದಿನ ಇರುತ್ತೆ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಅದನ್ನು ಸ್ಟೋರ್ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಸಂಡಿಗೆ ತಂದಿದ್ರಲ್ವಾ, ತುಂಬ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಆವತ್ತು ಸಂಜೆಗೆ ನಾನು ಒಂದು ಸ್ವಲ್ಪ ಸಂಡಿಗೆನ ಅಂದರೆ ಎಣ್ಣೆಗೆ ಹಾಕ್ಕೊಂಡೆ, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಅಕ್ಕನಿಗೆ ಮತ್ತು ಅಮ್ಮನ ಕೂಡ ಹೇಳಿದೆ, ಈ ಸರಿ ಇಲ್ಲಿಗೆ ಬಂದಾಗ ಅಕ್ಕ ಆಗಲಿ ಅಮ್ಮ ಆಗಲಿ ನನಗೊಂದು ಸ್ವಲ್ಪ ಸಂಡಿಗೆ ಮಾಡಿಕೊಟ್ಬಿಡಿ ಅಂತ ಹೇಳಿದ್ದೀನಿ. ಅಕ್ಕಿದು ಸಂಡಿಗೆ ಇದನ್ನು ನೆಕ್ಸ್ಟು ಈ ನಮ್ಮ ಮನೆಗೆ ಇಲ್ಲಿಗೆ ಅಮ್ಮನೂ ಇಲ್ಲ ಅಕ್ಕನೂ 1-2 ದಿನ ಮಟ್ಟಿಗೆ ಬಂದಾಗ ನಾನು ಇದನ್ನು ಮಾಡಿಸ್ಕೊಳ್ತೀನಿ. ಆವಾಗ ನಾನು ಖಂಡಿತ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ತುಂಬ ತೆಳ್ಳಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡ್ ಒಬ್ಬರು ಅದೇ ದಿನವೇ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದರು. ಸೊ ಅವ್ರಿಗೂ ಕೂಡ ನಾನು ಹಾಕ್ಕೊಟ್ಟಾಗ ಅವರು ಅದನ್ನ ಹೇಳಿದ್ರು, ಅಕ್ಕ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ತೆಳ್ಳಗೆ ಹಾಕಿದ್ದೀರಾ, ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದ್ರು. ಇನ್ನು ಅದನ್ನು ಕೂಡ ನಾವು ಸ್ವಲ್ಪ
ಟೇಸ್ಟ್ ಮಾಡಿಕೊಂಡು ಸುಕ್ಷಾ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್. ಮೇ ಬಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.